ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಯಾರೇ ನನ್ನ ವಿಡಿಯೋಸ್ನ ನೋಡ್ತಾ ಇರ್ತೀರಾ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಂದು ಯೂಟ್ಯೂಬ್ ಅಲ್ಲಿ ಸಹ ಸುಂದರ್ ಬೋರ್ವೆಲ್ ಸ್ಕ್ಯಾನಿಂಗ್ ಅಕೌಂಟ್ ಇದೆ. ಯಾರ್ಯಾರು ಫಾಲೋ ಮಾಡ್ತಾರಲ್ಲ ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ, ಸುಮಾರು ಜನ ನಮ್ದು ಮೋಟರ್ ರನ್ನಿಂಗ್ ಮೇಲೆ ಕ್ಯಾಮೆರಾ ಮಾಡಬೇಕು ಅಂತ ಕಾಲ್ ಮಾಡ್ತಾರೆ. ಸೊ ಇದು ರನ್ನಿಂಗ್ ಮೇಲೆ ಮಾಡಿರೋ ವಿಡಿಯೋ ಲಾಸ್ಟ್ ವರ್ಗು ನೋಡ್ರಿ. ರನ್ನಿಂಗ್ ಮೇಲೆ ಮಾಡೋದ್ರಿಂದ ಏನು ಉಪಯೋಗ ಅಂದ್ರೆ, ಯಾವ್ಯಾವ ಸೋರ್ಸ್ ಅಲ್ಲಿ ಎಷ್ಟೆಷ್ಟು ನೀರು ಬರುತ್ತೆ ಅಂತ ಸಹ ಕ್ಲಿಯರ್ ಆಗಿ ಕಾಣಿಸ್ತದೆ. ನೋಡ್ಬೋದು, ನೀವು ಮೇಲೆ ಅಂತ ಸಣ್ಣಗೆ ನೀರು ಆಗ್ತಾ ಇದೆ. ಬಟ್ ಇವಾಗ ನೋಡಿದ ಗ್ಯಾಪ್ ಅಲ್ಲಿ ದೊಡ್ಡ ಗ್ಯಾಪ್ ಫ್ರೆಂಡ್ಸ್, ಅದರಲ್ಲೂ ಒಂದು 2 ಇಂಚ್ ನೀರು ಬರಬೇಕಾಗಿತ್ತು. ಸೊ ಬರ್ತಾ ಇಲ್ಲ. ನೋಡ್ಬೋದು, ಇವು ಸೈಡ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು ನೀರು ಆಗ್ತಾ ಇದೆ. ಸೊ ಇದು ಸ್ಟಾಕ್ ನೀರ್ವರೆಗೂ ಬಿಟ್ಟೆ ಫ್ರೆಂಡ್ಸ್. ನೋಡ್ಬೋದು, ಇವ್ರು ಹೇಳ್ತಿದ್ರು ಕಸ್ಟಮರ್ ಒಂದು 15 ನಿಮಿಷ ಬಂದು ನಮ್ದು ಮೋಟರ್ ಆಫ್ ಆಗ್ಬಿಡ್ತಿದೆ, ಏನಕ್ಕೂ ಒಂದು ಚೆಕ್ ಮಾಡ್ಬೇಕು ನೀರು ಇದೆಯಲ್ಲ ಅಂತ ಹೇಳಿದ್ರು. ಸೊ ನಾನು ಚೆಕ್ ಮಾಡುವಾಗ ಅಬ್ಸರ್ವ್ ಮಾಡಿದ್ದೇನಂದ್ರೆ, ಒಂದು 350 ಅಡಿಯಲ್ಲಿ ಒಳ್ಳೆ ಗ್ಯಾಪ್ ಫ್ರೆಂಡ್ಸ್. ನೋಡ್ಬೋದು, ನೀವು ಅಬ್ಸರ್ವ್ ಮಾಡ್ಬೋದು ನೀರು ಖಾಲಿ ಆದ್ಮೇಲೆ ಅಲ್ಲಿ ಯಾವ ರೀತಿ ಪ್ರೆಷರ್ ಬರ್ತದೆ ಅಂತ ನೋಡ್ಬೋದು. ಫ್ರೆಂಡ್ಸ್, ಈ ಬೋರ್ ಅಲ್ಲಿ ನೀರು ಏನಿದೆ ಇವರು ಟೈಮಿಂಗ್ಸ್ ಹಾಕ್ಬಿಟ್ಟಿದ್ದಾರೆ. 15 ಮಿನಿಟ್ಸ್ ಗೆ ಸೆಟ್ ಮಾಡಿದ್ದಾರೆ, 15 ನಿಮಿಷಕ್ಕೆ. ಸೊ 15 ನಿಮಿಷ ಓಡಿ ಮೋಟರ್ ಆಟೋಮೆಟಿಕ್ ಅಲ್ಲಿ ಆಫ್ ಆಗ್ಬಿಡುತ್ತೆ. ಸೊ ಅವ್ರು ನೀರಿಲ್ಲ ಅನ್ಕೊಂಡಿದ್ರು. ನಾನು ಹೇಳಿದೆ ಸರ್ ನೀರಿದೆ, ಟೈಮರ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳಿದೆ. ಫ್ರೆಂಡ್ಸ್, ನೀವು ಇದೇ ರೀತಿ ಏನಾರ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ನಮ್ದು ಬಂದು ಹೊಸಕೋಟೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಾವು ಎಲ್ಲಾ ಸೈಡ್ ಬಂದು ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡ್ಕೊಡ್ತೀವಿ. ಈ ವಿಡಿಯೋ ನಿಮ್ಗೆ ಏನಾನ ಇಷ್ಟ ಆದ್ರೆ ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೋ ನನ್ನ ಅಕೌಂಟ್ನ ಇನ್ನೂ ಫಾಲೋ ಮಾಡ್ತಾರ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದ ಅಂತ ಹೇಳ್ತಾ, ಶುಭ ದಿನ.